ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕೆಲವು ವರ್ಷಗಳ ಹಿಂದೆ ದೇಶದಾದ್ಯಂತ ದೊಡ್ಡ ಸಂಚಲನ ಮೂಡಿಸಿದಂತಹ ಒಂದು ಪ್ರಕರಣ. ಯಾಕೆ ಈ ಒಂದು ಪ್ರಕರಣವನ್ನು ನಾವು ಗಮನಿಸಲೇಬೇಕು ಅಂತ ಹೇಳಿದರೆ, ತಾಯಿಯಾದವಳು ಯಾವ ರೀತಿಯಲ್ಲಿ ತನ್ನ ಮಗಳ ಸಂರಕ್ಷಣೆಗೋಸ್ಕರ ಯಾವ ರೀತಿಯ ಪ್ರತಿರೋಧವನ್ನು ತಾಳ್ಬೋದು, ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲೆಲ್ಲ ಪ್ರತಿರೋಧವನ್ನು ಒಡ್ಬೋದು ಅನ್ನೋದಕ್ಕೆ ಈ ಒಂದು ಪ್ರಕರಣ ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಪ್ರಕರಣವನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ನೆನ್ನೆ ದಿವಸ ಮಹತ್ವದ ತೀರ್ಪೊಂದು ಬಂದಿರುವಂಥದ್ದು. ದೋಷಮುಕ್ತೆಯಾಗಿ ಆ ತಾಯಿ ಹೊರಗಡೆ ಬರ್ತಾ ಇರುವಂಥದ್ದು. ಏನಿದು ಪ್ರಕರಣ, ಯಾವಾಗ ನಡೆದಿರುವಂಥದ್ದು, ಯಾಕಾಗಿ ನಡೆದಿರುವಂಥದ್ದು ಎಲ್ಲವನ್ನ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈ ಒಂದು ಘಟನೆ ನಡೆದಿರುವಂಥದ್ದು ಕೆಲವು ವರ್ಷಗಳ ಹಿಂದೆ. ತನ್ನ ಅಪ್ರಾಪ್ತೆ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದಂತಹ ಯುವಕನ ಮೇಲೆ ತಾಯಿ ಆಕ್ರೋಶಗೊಂಡಿರುವಂತಹ ಒಂದು ವಿಚಾರ. ಆಕ್ರೋಶಗೊಂಡು ಅಲ್ಲಿಗೆ ನಿಲ್ಲಿಸಲಿಲ್ಲ, ಆತನ ಜನನಾಂಗವನ್ನೇ ಕತ್ತರಿಸಿ ಬಿಸಾಡಿದಾಳೆ ಆ ತಾಯಿ. ಸೊ ಈ ಒಂದು ವಿಚಾರದಲ್ಲಿ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಮೊದಲು ಕಮೆಂಟ್ ಮಾಡಿ. ತಾಯಿಯಾದವಳು ಮಾಡಿದ್ದು ಸರಿಯೋ ತಪ್ಪೋ? ಬರೀ ಜನನಾಂಗವನ್ನು ಕತ್ತರಿಸಿದ್ರ ಅಂತ ಕೇಳಿದ್ರೆ ಇಲ್ಲ, ಆ ಯುವಕನನ್ನ ಅಲ್ಲಿಗೆ ಮುಗಿಸಿ ಬಿಟ್ಟಿದ್ರು, ಹತ್ಯೆ ಮಾಡಿದ್ರು ಆ ತಾಯಿ. ಹಲವು ವರ್ಷಗಳಿಂದ ಈ ತಾಯಿ ಪಾಪ ಜೈಲಲ್ಲೇ ಇದ್ರು, ವಿಚಾರಣೆಗಳನ್ನು ಎದುರಿಸ್ತಾ ಇದ್ರು. ಇವಾಗ ಅಂದರೆ ರೀಸೆಂಟಾಗಿ ಈ ಒಂದು ಪ್ರಕರಣದ ತೀರ್ಪು ಬಂದಿರುವಂಥದ್ದು. ತಾಯಿ ನಿರ್ದೋಷಿ, ದೋಷಮುಕ್ತೆ, ಆಕೆ ಮಾಡಿದ್ದೇ ಸರಿ ಎನ್ನುವಂತಹ ತೀರ್ಪು ನ್ಯಾಯಾಲಯ ಹೊರಡಿಸಿರುವಂಥದ್ದು. ನ್ಯಾಯಾಲಯ ಈ ಒಂದು ತೀರ್ಪಿನಲ್ಲಿ ತಾಯಿಯನ್ನು ದೋಷಮುಕ್ತ ಮಾಡಿದ್ದು ಮಾತ್ರ ಅಲ್ಲ, ಅದಕ್ಕೋಸ್ಕರ ಕೆಲವೊಂದು ಕಾರಣಗಳನ್ನು ಕೂಡ ಆ ಒಂದು ನ್ಯಾಯಾಲಯ ಕೊಟ್ಟಿತು. ಮಗಳ ಮೇಲಿನ ದೌರ್ಜನ್ಯವು ತಾಯಿಯ ಮೇಲೆ ಉಂಟು ಮಾಡಿದ್ದ ತೀವ್ರ ಮಾನಸಿಕ ಆಘಾತ ಮತ್ತು ಆ ಸಂದರ್ಭದಲ್ಲಿ ಉಂಟಾದ ಹಠಾತ್ ಪ್ರಚೋದನೆಯನ್ನ ನ್ಯಾಯಾಲಯ ಪರಿಗಣಿಸಿದೆ. ಅಂದರೆ ಸಡನ್ ಪ್ರೊವೊಕೇಶನ್ ಅಂತ ಅದನ್ನು ನಾವು ಕರೆಯುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ತಾಯಿಗೆ ತೋಚಲಿಲ್ಲ. ಸೊ ಹಠಾತ್ತಾಗಿ ತನ್ನ ಕೈಗೆ ಏನು ಸಿಕ್ಕಿತೋ ಅದರಿಂದಾಗಿ ತಾನೇನು ಮಾಡ್ತಾ ಇದ್ದೇನೆ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಆಕೆ ಮಾಡಿದಂತಹ ಕೃತ್ಯ ಆಗಿರ್ಬೋದು ಅನ್ನುವಂಥದ್ದನ್ನು ಕೂಡ ದೋಷಮುಕ್ತೆ ಎನ್ನುವಂತಹ ಆ ಒಂದು ಆದೇಶದಲ್ಲಿ ಇನ್ಕ್ಲೂಡ್ ಮಾಡಿರುವಂಥದ್ದು. ಇನ್ನು ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಗಳನ್ನು ಸಾಬೀತು ಮಾಡಲಿಕ್ಕೋಸ್ಕರ ಪ್ರಬಲವಾದಂತಹ ಸಾಕ್ಷಿಗಳು ಬೇಕಾಗುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ತಾಯಿ ಮಾಡಿದ್ದು ಆರೋಪ ಕೃತ್ಯ ಅಲ್ಲ ನೋಡಿ, ಯಾವುದೋ ಒಂದು ದುರುದ್ದೇಶದಿಂದ ಮಾಡಿರುವಂಥದ್ದಲ್ಲ. ತನ್ನ ಮಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಯಾರಿಗೂ ಕೂಡ ಇರುತ್ತೆ. ಹೆತ್ತು ಹೊತ್ತ ಆ ಒಂದು ತಾಯಿ ಖಂಡಿತವಾಗಿಯೂ ಅಂದ್ಕೊಂಡಿರ್ತಾರೆ, ನನ್ನ ಮಗಳಿಗೆ ನನ್ನ ಕಣ್ಣೆದುರಲ್ಲೇ ಅನ್ಯಾಯ ಆಗ್ತಾ ಇದೆ ಅಥವಾ ಏನೋ ಶೋಷಣೆ ಆಗ್ತಾ ಇದೆ, ಅದನ್ನು ಎದುರಿಸಬೇಕಾದ್ದು ನನ್ನ ಕರ್ತವ್ಯ. ತಾಯಿಯಾಗಿದ್ದವಳು ಯಾವತ್ತಿಗೂ ಕೂಡ ಮಕ್ಕಳನ್ನು ಬಿಟ್ಟು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಅವರು ದುಷ್ಕರ್ಮಿಯಿಂದ ತನ್ನ ಮಗಳ ಮೇಲೆ ಆಗ್ತಾ ಇರುವಂತಹ ಅನ್ಯಾಯವನ್ನು ಅದು ಹೇಗೆ ಸಹಿಸಿರಲಿಕ್ಕೆ ಸಾಧ್ಯ? ಸೊ ಆ ಒಂದು ಸಂದರ್ಭದಲ್ಲಿ ಪ್ರತಿರೋಧವನ್ನು ಒಡ್ಡುವಂತಹ ಆ ಒಂದು ಸಂದರ್ಭದಲ್ಲಿ ಅಥವಾ ತನ್ನ ಮಗಳನ್ನು ರಕ್ಷಣೆ ಮಾಡುವಂತಹ ಉದ್ದೇಶವನ್ನಿಟ್ಟುಕೊಂಡು ಈ ಒಂದು ಕೃತ್ಯವನ್ನು ಮಾಡಿರ್ಬೋದು ಎನ್ನುವಂತಹ ವಿಚಾರವನ್ನು ಕೂಡ ಗಂಭೀರವಾಗಿ ನ್ಯಾಯಾಲಯ ಪರಿಗಣಿಸಿತು. ಕಾನೂನಿನ ಚೌಕಟ್ಟಿನಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಪ್ರಕರಣಗಳನ್ನು ಅಷ್ಟೊಂದು ನಾಜೂಕಾಗಿ ನೋಡ್ತಾ ಇದ್ದಾರೆ ಅಂತ ಹೇಳಿದರೆ, ಕೆಲವೊಂದು ಸಂದರ್ಭಗಳಲ್ಲಿ ಆತ್ಮರಕ್ಷಣೆಗಾಗಿ ಮಾಡಿದಂತಹ ಒಂದು ಹತ್ಯೆ ಅಥವಾ ಏನೋ ಒಂದು ನಮ್ಮ ಕಣ್ಣ ಮುಂದೆ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ, ಅದಕ್ಕೆ ಹಠಾತ್ತಾಗಿ ತಕ್ಷಣವಾಗಿ ನೀಡುವಂತಹ ಒಂದು ಪ್ರತಿಕ್ರಿಯೆ, ಇದನ್ನು ಕೂಡ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಒಂದು ಉದಾಹರಣೆ ಆಗಿದೆ. ಈ ತೀರ್ಪು ಸಮಾಜದಲ್ಲಿ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ. ಕಾನೂನನ್ನು ಕೈಗೆತ್ತಿಕೊಳ್ಳುವುದು ಸರಿಯಲ್ಲದಿದ್ರೂ ಕೂಡ ತನ್ನ ಮಗುವಿನ ಮೇಲೆ ನಡೆದ ಘೋರ ಅನ್ಯಾಯಕ್ಕೆ ಒಬ್ಬ ತಾಯಿ ನೀಡಿದ ಪ್ರತಿಕ್ರಿಯೆಯನ್ನು ನ್ಯಾಯಾಲಯ ಮಾನವೀಯ ನೆಲೆಗಟ್ಟಿನಲ್ಲಿ ಮತ್ತು ಲಭ್ಯವಿರುವ ಕಾನೂನು ಅಂಶಗಳ ಆಧಾರದ ಮೇಲೆ ವಿಶ್ಲೇಷಣೆಯನ್ನು ಮಾಡಿ ಆಕೆಗೆ ಬಿಡುಗಡೆ ಭಾಗ್ಯವನ್ನು ಕೊಟ್ಟಿರುವಂಥದ್ದು. ಸೊ ಇಂತಹ ಒಂದು ಆದೇಶ ಬರುವಂತಹ ಸಂದರ್ಭದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ಕೊಳ್ಬೋದು. ಸೊ ಎಲ್ಲಿ ನಡೆದಿರುವಂಥದ್ದು, ಯಾವ ರಾಜ್ಯದಲ್ಲಿ ಆಗಿರ್ಬೋದು, ಯಾವ ದೇಶದಲ್ಲಿ ಆಗಿರ್ಬೋದು ಅನ್ನುವಂಥದ್ದು. ಹೌದು, ಇದು ನಡೆದಿರುವಂಥದ್ದು ನಮ್ಮ ದೇಶದಲ್ಲಿ ಅಲ್ಲ, ಇದು ಬ್ರೆಜಿಲ್ನಲ್ಲಿ. ಒಂದು ವೇಳೆ ನಮ್ಮ ದೇಶದಲ್ಲಿ ಆಗಿತ್ತು ಈ ಒಂದು ಪ್ರಕರಣ ಆಗಿದ್ದಿದ್ರೆ, ಈ ಒಂದು ಹತ್ಯೆಯನ್ನು ಆ ಒಂದು ತಾಯಿ ತನ್ನ ಮಗಳ ರಕ್ಷಣೆಗೋಸ್ಕರ ನಮ್ಮ ದೇಶದಲ್ಲಿ ಮಾಡಿದರೆ, ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಇವತ್ತಿನ ನ್ಯಾಯಾಲಯದ ಈ ಒಂದು ವ್ಯವಸ್ಥೆಯಲ್ಲಿ ಯಾವ ರೀತಿಯ ನ್ಯಾಯ ಬರ್ತಾ ಇತ್ತು ಅನ್ನೋದನ್ನು ಕೂಡ ಮೊದಲು ಕಮೆಂಟ್ ಮಾಡಿ. 2025 ಮಾರ್ಚ್ನಲ್ಲಿ ಬ್ರೆಜಿಲ್ನ ಬೆಲೋ ಹೊರಿಜಾಂಟೆ ನಗರದಲ್ಲಿ ಈ ಘಟನೆ ನಡೆದಿದೆ.
ಎರಿಕಾ ಪೆರೇರಾ ಡಾ ಸಿಲ್ವೇರಾ ವಿಸೆಂಟಾ ಎಂಬ ಮಹಿಳೆ ತನ್ನ ಅಪಾರ್ಟ್ಮೆಂಟ್ನಲ್ಲಿದ್ದಾಗ 11 ವರ್ಷದ ಮಗಳು ಕಿರುಚಿದ ಶಬ್ದ ಕೇಳಿ ತಕ್ಷಣ ಕೊಠಡಿಗೆ ಧಾವಿಸ್ತಾಳೆ. ಅಲ್ಲಿ ಕಂಡ ದೃಶ್ಯ ಆಕೆಗೆ ಆಘಾತವನ್ನು ತರ್ತಾಯಿತು. ಆ ಒಂದು ಮಹಿಳೆಯ ಪರಿಚಿತ ವ್ಯಕ್ತಿಯಿಂದ ತನ್ನ ಮಗಳ ಮೇಲೆ 11 ವರ್ಷದ ಮಗಳ ಮೇಲೆ ದೌರ್ಜನ್ಯ ಎಸಗುವಂತಹ ಆ ಒಂದು ದೃಶ್ಯ ಕೊಠಡಿಯಿಂದ ನೋಡಲ್ಪಡ್ತಾಳೆ. ಸೊ ಈ ಒಂದು ವ್ಯಕ್ತಿಯ ಬಗ್ಗೆ ಆ ಮಹಿಳೆಗೆ ಮೊದಲು ಕೂಡ ಗೊತ್ತಿತ್ತು. ಮೊದಲು ಕೂಡ ಇಂತಹ ಒಂದು ಕೃತ್ಯಗಳನ್ನೇ ಆತ ಎಸಗಿಕೊಂಡು ಬರ್ತಾ ಇದ್ದ. ಸೊ ಆ ಒಂದು ವಿಚಾರದ ಬಗ್ಗೆ ಕೂಡ ಆ ಮಹಿಳೆಗೆ ವ್ಯಕ್ತಿಯ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾಹಿತಿ ಕೂಡ ಇತ್ತು ಅನ್ನೋದು ಇವಾಗ ತಿಳಿದು ಬರ್ತಾ ಇರುವಂಥದ್ದು. ಮಗಳ ರಕ್ಷಣೆಗೆ ಮುಂದಾದಂತಹ ಆ ಮಹಾತಾಯಿ ಕೈಗೆ ಸಿಕ್ಕಂತಹ ಚೋರಿಯಿಂದ ಆ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿಬಿಡ್ತಾಳೆ. ಮಾತ್ರ ಅಲ್ಲ, ಆತನ ಜನನಾಂಗವನ್ನೇ ಕಟ್ ಮಾಡಿ ಬಿಸಾಡ್ತಾಳೆ. ಈ ಒಂದು ಘಟನೆಯ ನಂತರ ಸ್ವಯಂ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರಿಗೆ ಶರಣಾಗಿ ತಾನೇ ಈ ಒಂದು ಕೃತ್ಯವನ್ನು ಮಾಡಿದ್ದು ಅಂತ ಆ ತಾಯಿ ಒಪ್ಪಿಕೊಂಡಿದ್ಲು. ನೋಡಿ, ನಮ್ಮಲ್ಲೂ ಇರುವ ಹಾಗೆ ಪೊಲೀಸರು ಅಲ್ಲೂ ಕೂಡ ಈ ಒಂದು ಪ್ರಕರಣ ಸ್ವಯಂ ಪ್ರೇರಿತವಾಗಿ ಆಕೆ ಬಂದು ಒಪ್ಪಿಕೊಂಡಿದ್ರು ಕೂಡ ಗಂಭೀರವಾದಂತಹ ಸೆಕ್ಷನ್ಗಳ ಅಡಿಯಲ್ಲಿ ಇದು ಆಕೆ ಪ್ರೀ ಪ್ಲ್ಯಾಂಡ್ ಆಗಿ ಮಾಡಿರುವಂಥದ್ದು. ಮೊದಲೇ ಇದು ಒಂದು ರೀತಿಯಲ್ಲಿ ಅಚಾನಕ್ ಆಗಿ ನಡೆದಂತಹ ಘಟನೆ ಅಲ್ಲ. ಯಾವುದೇ ದೃಶ್ಯಗಳನ್ನು ವೀಕ್ಷಣೆ ಮಾಡಿಕೊಂಡು ತಾಯಿ ಮಾಡಿರುವಂಥದ್ದಲ್ಲ. ಆಕೆ ಪ್ರೀ ಪ್ಲ್ಯಾಂಡ್ ಆಗಿ ಆ ಒಂದು ವ್ಯಕ್ತಿಯನ್ನು ಹತ್ಯೆ ಮಾಡಬೇಕು ಅಂತಲೇ ಮಾಡಿರೋದು ಅಂತ ಪೊಲೀಸರು ಸುಳ್ಳು ಪ್ರಕರಣವನ್ನು ಆಕೆಯ ಮೇಲೆ ದಾಖಲಿಸ್ತಾರೆ. ಇದು ಬರೀ ನಮ್ಮ ದೇಶದಲ್ಲಿ ದಾಖಲಾಗುವಂಥದ್ದಲ್ಲ, ಹೊರಗಿನ ದೇಶದಲ್ಲಿ ಕೂಡ ಇಂತಹ ವಿಚಾರಗಳು ನಡೆಯುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ನೋಡಿ, ಈ ಒಂದು ಪ್ರಕರಣದಲ್ಲಿ ಪೊಲೀಸರ ಭಾಗದಿಂದ ನೋಡಿ ಇದೊಂದು ಪೂರ್ವಯೋಜಿತ ಕೃತ್ಯ ಅಂತ ವಾದವನ್ನು ಮಂಡಿಸಿದ್ರು. ಆದರೆ ಆ ಒಂದು ತಾಯಿಯ ಪರ ವಕೀಲರು ಇದು ಪೂರ್ವಯೋಜಿತ ಕೃತ್ಯ ಅಲ್ಲ, ತನ್ನ ಮಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಮಾಡಿದಂತಹ ಪ್ರತಿರೋಧ ಮಾತ್ರ ಅಂತ ನ್ಯಾಯಾಲಯಕ್ಕೆ ಮನದಟ್ಟು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ನ್ಯಾಯಾಲಯ ಕೂಡ ಇದನ್ನು ಅಂಗೀಕಾರ ಮಾಡಿ ಮಾರ್ಚ್ 26, 2026ರಂದು ಈ ಒಂದು ಕಳೆದ ತಿಂಗಳು ಈ ಒಂದು ವಿಚಾರದಲ್ಲಿ ತೀರ್ಪನ್ನು ಕೊಟ್ಟಿರುವಂಥದ್ದು. ನಿಜಕ್ಕೂ ಇಡೀ ದೇಶ ಒಂದು ರೀತಿಯಲ್ಲಿ ಬ್ರೆಜಿಲ್ ಸಂಚಲನಕ್ಕೆ ಕಾರಣ ಆಗಿದ್ದಂತಹ ಒಂದು ಪ್ರಕರಣ ಕೂಡ ಹೌದು. ನ್ಯಾಯಾಧೀಶರು ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸ್ವಯಂ ರಕ್ಷಣೆಗೆಂದು ಆಕೆ ಮಾಡಿದಂತಹ ಒಂದು ಪ್ರಮಾದ ಅಂತ ಮಾತ್ರ ಇದನ್ನು ಪರಿಗಣಿಸಿ ಆಕೆಯನ್ನು ಆರೋಪದಿಂದ ಮುಕ್ತ ಮಾಡಿರುವಂಥದ್ದು. ಎಲ್ಲ ಪ್ರಕರಣಗಳಲ್ಲಿ ಕಾಣಸಿಗುವ ಹಾಗೆ ಸಾರ್ವಜನಿಕ ವಲಯದಲ್ಲಿ ಪರ ವಿರೋಧ ಚರ್ಚೆಗಳು ಈ ಒಂದು ಪ್ರಕರಣದಲ್ಲಿ ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಆದೇಶ ಹೊರಗಡೆ ಬಂದ ಕೂಡಲೇ ಚರ್ಚೆಗಳು ಆರಂಭ ಆಗುತ್ತೆ. ಈ ತಾಯಿ ಮಾಡಿದ್ದು ಸರಿ, ತಾಯಿ ಮಾಡಿದ್ದು ತಪ್ಪು, ಅಥವಾ ಕಾನೂನು ಇನ್ನೂ ಕೂಡ ಪರಿಷ್ಕರಣೆ ಆಗಬೇಕು ಎನ್ನುವಂತಹ ಚರ್ಚೆಗಳು ಕೂಡ ಮುಂದುವರಿತಾ ಇರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಗಮನಿಸ್ತಾ ಹೋದರೆ ನೀವು ಕೊನೆಯವರೆಗೂ ಈ ಒಂದು ವಿಡಿಯೋವನ್ನು ನೋಡಿದವರಾಗಿದ್ದರೆ ಖಂಡಿತವಾಗಿಯೂ ಆ ಒಂದು ತಾಯಿ ಮಾಡಿದ ಕೃತ್ಯ ಸರಿಯೋ ಅಥವಾ ಆ ಒಂದು ಮಗಳ ಮೇಲೆ ಅನ್ಯಾಯ ಆಗ್ತಾ ಇರೋದನ್ನು ನೋಡಿದಂತಹ ತಾಯಿ ಏನು ಮಾಡಬೇಕಾಗಿತ್ತು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.